श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। धर्मक्षेत्रे कुरुक्षेत्रे समवेताः युत्सवः मामकाः पाण्डवाश्चैव किमकुर्वत ಸಂಜಯ. ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 36ನೇ ಶ್ಲೋಕ. ನಿಹತ್ಯ ಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವ ಆಶ್ರಯೇದ್ ಅಸ್ಮಾನ್ ಹತ್ವೈತಾನ್ ಆತತಾಯಿನಃ. ಅಂದರೆ, ಹೇ ಜನಾರ್ದನ, ಧಾರ್ತರಾಷ್ಟ್ರಾನ್ ನಿಹತ್ಯ ನಹ ಕಾ ಪ್ರೀತಿ ಸ್ಯಾತ್. ಅಂದರೆ ಧೃತರಾಷ್ಟ್ರನ ಮಕ್ಕಳನ್ನ ಸಂಹಾರ ಮಾಡುವುದರಿಂದ ನಮಗೇನು ಪ್ರೀತಿ ಆಗ್ತದೆ, ನಮಗೇನು ಸಂತೋಷ ಆಗ್ತದೆ, ನಮಗೇನು ಆನಂದ ಆಗ್ತದೆ. ಏತಾನ್ ಆತತಾಯಿನಃ ಹತ್ವಾ ಅಸ್ಮಾನ್ ಪಾಪಮೇವ ಆಶ್ರಯೇತ್. ಆತತಾಯಿಗಳು ಹಾಗೆಂದ್ರೆ ಯಾರು ಮನೆಗೆ ಬೆಂಕಿ ಹಾಕ್ತಾರೆ, ಯಾರು ವಿಷ ಹಾಕ್ತಾರೆ, ಯಾರು ಪತ್ನಿಯನ್ನ ಗಮನ ಮಾಡ್ತಾರೆ, ಇತ್ಯಾದಿ ತಪ್ಪು, ಮಹಾ ತಪ್ಪು ಅಂತ ಅರ್ಥ. ಅದನ್ನೆಲ್ಲ ಮಾಡುವವರನ್ನ ಆತತಾಯಿಗಳು ಅಂತ ಕರೀತಾರೆ. ದುರ್ಯೋಧನಾದಿಗಳು ಯಾರನ್ನೂ ಮಾಡಿದ್ದಾರೆ. ವಿಷ ಹಾಕೋದು, ಬೆಂಕಿ ಹಾಕೋದು, ಪತ್ನಿ ಗಮನ ಮಾಡೋದು, ಎಲ್ಲವನ್ನೂ ಮಾಡಿದ್ದಾರೆ ಅವರು. ಈ ರೀತಿಯಾಗಿ ಅವರನ್ನ ಕೊಲ್ಲಬೇಕು ಅಂತ ಇದೆ, ಆತತಾಯಿಗಳನ್ನ ಕೊಲ್ಲಬೇಕು. ಆದರೆ ಅರ್ಜುನ ಹೇಳ್ತಾನೆ, ಇವರು ಆತತಾಯಿಗಳು ಅಂತ ಆಗಿದರೂ ಕೂಡ ಇವರನ್ನ ಕೊಲ್ಲೋದ್ರಿಂದ ನಮಗೆ ಪಾಪನೇ ಬರುತ್ತದೆ. ಯಾಕೆ? ಇವರನ್ನ ನಮ್ಮವರಾಗಿದ್ದಾರೆ ಹಾಗೆ ಅಂತ. ಅದರಿಂದ ಇವ್ರನ್ನ ಕೊಲ್ಲಬಾರದು ಅಂತ ನನ್ನ ಅಭಿಪ್ರಾಯ ಹಾಗೆ ಅಂತ ಕನ್ಕ್ಲೂಡ್ ಮಾಡ್ಲಿಕ್ಕಿದ್ದಾನೆ. ಅದಕ್ಕೆ ಕೊಡುವ ಜಸ್ಟಿಫಿಕೇಶನ್ಸ್ ಇದೆಲ್ಲ. ತಸ್ಮಾನ್ ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ. ನೋಡಿ, ಇಲ್ಲೇ ಸ್ಪಷ್ಟ ಹೇಳ್ತಾ ಇದ್ದಾನೆ ಅರ್ಜುನ. ತಸ್ಮಾತ್ ಸ್ವಬಾಂಧವಾನ್ ಧಾರ್ತರಾಷ್ಟ್ರಾನ್ ಹಂತುಂ ವಯಂ ನ ಅರ್ಹಾಹ. ಅದರಿಂದ ನಮ್ಮ ಬಂಧುಗಳಾದ ಈ ಧೃತರಾಷ್ಟ್ರನ ಮಕ್ಕಳನ್ನ ಕೊಲ್ಲಲು ನಾವು ಅರ್ಹರಲ್ಲ. ಯಾಕೆ? ನಮ್ಮ ಬಂಧುಗಳಾದ್ದರಿಂದ. ಈ ಪ್ರಸಿದ್ಧ ಹಾಗೆ ಅಂತ, ಯೋಗ್ಯವಾದದ್ದು. ಹೇ ಮಾಧವ, ಮಾ ಹಾಗೆಂದ್ರೆ ಲಕ್ಷ್ಮಿ, ಧವ ಹಾಗೆಂದ್ರೆ ಒಡೆಯ, ಪತಿ ಅಂತ ಅರ್ಥ. ಮಾಧವ ಅಂದ್ರೆ ಲಕ್ಷ್ಮೀಪತಿಯಾದ ಸ್ವಾಮಿ ಕೃಷ್ಣ. ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ. ನಮ್ಮ ಜನರನ್ನ ಸಂಹಾರ ಮಾಡಿ ನಾವು ಹೇಗೆ ಸುಖವಾಗಿ ಇರಬಹುದು ಹಾಗೆ ಅಂತ ಪ್ರಶ್ನೆ. ಅದರಿಂದ ಅರ್ಜುನನ ಅಭಿಪ್ರಾಯ, ಯದ್ಯಪಿ ಬಂಧು ಬಾಂಧವರು ತಪ್ಪು ಮಾಡಿದರೂ ಕೂಡ ನಾವು ಅವರನ್ನ ಕೊಲ್ಲಬಾರದು ಹಾಗೆ ಅಂತ. ನೋಡಿ, ಇದು ನಮಗೂ ಒಂದು ಪಾಠ. ಮಕ್ಕಳು ಒಂದೇ ತಪ್ಪು ನಮ್ಮ ಮಕ್ಕಳು ಮಾಡಿದರೆ ಅದರ ಟ್ರೀಟ್ಮೆಂಟೇ ಬೇರೆ, ಬೇರೆಯವ್ರ ಮಕ್ಕಳು ಮಾಡಿದರೆ ಅದರ ಟ್ರೀಟ್ಮೆಂಟೇ ಬೇರೆ. ಯಾಕೆ? ಇವ್ರು ನನ್ನ ಮಕ್ಕಳು ಹಾಗೆ ಅಂತ. ಆದರೆ ದೇವರಿಗೆ ಇದು ಸರಿ ಹೋಗೋದಿಲ್ಲ. ತಪ್ಪು ಯಾರೇ ಮಾಡಿದರೂ ಕೂಡ ದೇವರು ಶಿಕ್ಷೆ ಮಾಡೇ ಮಾಡ್ತಾನೆ. ತನ್ನ ಭೃತ್ಯರು ಮಾಡಿದರೂ ಕೂಡ ಶಿಕ್ಷೆ ಉಂಟು. ಯದ್ಯಪಿ ಕಂಸ ಸೋದರ ಮಾವ. ನೋಡಿ, ಇದೇ ಕೃಷ್ಣ ತಾನು ಬರೀ ಉಪದೇಶ ಮಾಡುವವನಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ ನೋಡಿ. ತನ್ನ ಬಂಧು ಬಾಂಧವರು, ಸೋದರ ಮಾವ ಕಂಸ, ಅವನನ್ನೇ ಕೊಂದ ಹಾಗೆ ಅಂತ. ಬಂಧುಗಳ ಕಾರಣ ತೋರಿಸಿ ದೇವರು ಬಿಟ್ಟಿಲ್ಲ ನೋಡಿ. ಅದರಿಂದ ಶಾಸ್ತ್ರ ವಿರುದ್ಧ ಯಾರೇ ಹೇಳಿದರೂ ಕೂಡ ಮಾಡಿದರೂ ಕೂಡ ಅಲ್ಲಿ ಪ್ರತಿಭಟನೆ ಮಾಡಬೇಕು ಹಾಗೆಂಬಾದು. ವಿದುರ ಅದನ್ನ ಮಾಡಿದ. ಅಷ್ಟು ದೊಡ್ಡ ಸಭೆಯಲ್ಲಿ ವಿದುರ ಒಬ್ಬ ಎದ್ದು ನಿಂತು ಹೇಳಿದ, ಇಲ್ಲಿ ಅಧರ್ಮ ನಡೀತಾ ಇದೆ ಹಾಗೆ. ಯಾರು ಭೀಷ್ಮ ದ್ರೋಣ ಯಾರೂ ಕೂಡ ಬಾಯಿ ತೆರೆದಿಲ್ಲ ಆ ದ್ರೌಪದಿಗೆ ಅವಮಾನ ಆದಾಗ.
ಅದೇ ಕಾರಣವನ್ನೇ ಇಲ್ಲಿ ಆ, ಅರ್ಜುನ ಹೇಳ್ತಾ ಇದ್ದಾನೆ. ನನ್ನವರು ಯದ್ಯಪಿ ಆತತಾಯಿಗಳು, ಅವರನ್ನು ಹೇಗೆ ನಾನು ಕೊಲ್ಲಲಿ ಹಾಗೆ ಅಂತ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಇದ್ರ ಮೇಲೆ ಒಂದು ಪ್ರಶ್ನೆ ಬರ್ಬೋದು, ಅಲ್ಲ ನೀನು ಮಾತ್ರ ಈಗ ಚಿಂತನೆ ಮಾಡ್ತೀಯಲ್ಲೋ ಅರ್ಜುನ, ದುರ್ಯೋಧನಾದಿಗಳಿಗೆ ಬುದ್ಧಿ ಇಲ್ಲಲ್ಲ ಹಾಗೆ ಅಂತ. ಅವರು ಕೂಡ ತಾನೇ ಯುದ್ಧಕ್ಕೆ ಬಂದಿದ್ದಾರೆ. ಬಂಧು ಬಾಂಧವರು ಅಂತ ಯುದ್ಧ ಮಾಡಬಾರ್ದು ಅಂತ ನೀನ್ ಹೇಳ್ತಿ, ಆದ್ರೆ ಈ ವಿಚಾರ ಅವ್ರು ಮಾಡ್ತಾ ಇಲ್ಲ ನೋಡು. ದುರ್ಯೋಧನಾದಿಗಳು ಇದ್ದಿದ್ರೆ ಗ್ರಾಮವನ್ನಾದ್ರೂ ಕೊಡ್ತಾ ಇದ್ರು ನಿಮಗೆ ಹಾಗೆ ಅಂತ ಕೇಳಿದ್ರೆ, ಅದಕ್ಕೆ ಅರ್ಜುನ ಉತ್ತರ ಕೊಡ್ತಾನೆ, ಲೋಭ ಉಪಹತ ಚೇತಸಃ ಏತೆ ಯದಿ ಅಪಿ ಕುಲಕ್ಷಯ ಕೃತಂ ದ್ರೋಷಂ ಮಿತ್ರದ್ರೋಹೇ ಚ ಪಾತಕಂ ನ ಪಶ್ಯಂತಿ. ಅವರು ಕೃಷ್ಣ ಅವ್ರು ಕೊಡೋದಿಲ್ಲ, ಅವರಿಗೆ ಆ ಬುದ್ಧಿ ಬರೋದಿಲ್ಲ. ಯಾಕೆ? ಅವರ ಮನಸ್ಸಿನಲ್ಲಿ ಲೋಭ ಇದೆ. ಲೋಭ ಅಂದರೆ ಏನು? ಎಲ್ಲ ನನಗೇ ಬೇಕು, ಸಂಪತ್ತು ಎಲ್ಲ ನನಗೆ, ದುಡ್ಡು ನನಗೆ, ಮನೆ ನನಗೆ, ಬಂಧು ಬಾಂಧವರು ಎಲ್ಲ ನನಗೆ ಹಾಗೆ ಅಂತ. ಅಂದ್ರೆ ನನ್ನ ಪ್ರೀತಿಗಾಗಿ ಎಲ್ಲರೂ ಇದ್ದಾರೆ ಹಾಗೆ ಅಂತ, ನನ್ನ ಪ್ರೀತಿಗಾಗಿ ಎಲ್ಲವೂ ಇದೆ, ನನ್ನ ಸಂತೋಷಕ್ಕಾಗಿಯೇ ಇದೆ ಅಂತ ಅವರು ಭಾವಿಸ್ತಾ ಇದ್ದಾರೆ. ಅದರಿಂದಲೇ ಪಾಂಡವರಿಗೂ ಕೂಡ ಚೂರು ಸಂಪತ್ತು ಕೊಡ್ಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಅಂತ ಬುದ್ಧಿ ಉಳ್ಳವರು ಕುಲನಾಶ ಆದರೆ ಏನು, ದುಃಖ ಆದರೆ ಏನು, ಬಂಧು ಬಾಂಧವರು ಸತ್ತರೆ ಏನು, ಅವರ ಲೋಭ ಒಂದೇ ಇರ್ತದೆ, ತನ್ನ ಸುಖ ಪ್ರಧಾನ ಅಂತ ಸ್ವಾರ್ಥಿಗಳಾಗಿ ಅವರಿದ್ದಾರೆ. ಅದು ಗೆಳೆಯರಿಗೆ ಮಿತ್ರರಿಗೆ ದ್ರೋಹ ಆದರೂ ಕೂಡ ಅವರು ಅದನ್ನ ಪರಿಗಣಿಸೋದಿಲ್ಲ, ಅದು ದೊಡ್ಡದು ಅಂತ ಅವರಿಗೆ ಅನಿಸೋದೇ ಇಲ್ಲ ಹಾಗೆ ಅಂತ ಹೇಳ್ತಾನೆ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಅದರಿಂದ ಕೃಷ್ಣ ದುರ್ಯೋಧನಾದಿಗಳು ನೋಡದೇ ಇದ್ರೂ ಕೂಡ, ಜನಾರ್ದನ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿಃ ಅಸ್ಮಾಭಿಃ, ನಮಗೆ ಗೊತ್ತಾಗ್ತದೆ ಈ ಯುದ್ಧ ಆದರೆ ಕುಲವೇ ನಾಶವಾಗ್ತದೆ. ಬಂಧು ಬಾಂಧವರ ಜಗಳ ಅಂದ್ರೆ ಕುಲನಾಶ. ಅದು ಅಲ್ಲ, ಬೇರೆ ಯುದ್ಧದಲ್ಲಿ ಆಗೋದಿಲ್ಲವಾ ಹಾಗೆಂದ್ರೆ, ಬೇರೆ ಯುದ್ಧದಲ್ಲಿ ಕುಲನಾಶ ಅಂತ ಇರೋದಿಲ್ಲ, ಒಂದು ಕುಲ ಮಾತ್ರ ಹೋದ್ರೂ ಹೋಗ್ಬೋದು. ಅಂದ್ರೆ ಆ ವಂಶದಲ್ಲಿ ಇನ್ನು ಕೆಲವರು, ಕುಲದಲ್ಲಿ ಕೆಲವರು ಮಾತ್ರ ಹೋಗ್ಬೋದು, ಬೇರೆದವರು ಉಳ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಆಗಿಲ್ಲ, ಇಡೀ ಕುರುವಂಶ ಇಲ್ಲಿ ಸೇರಿದೆ ಯುದ್ಧಕ್ಕಾಗಿ. ಅದರಿಂದ ಇಡೀ ಕುಲವೇ ನಾಶವಾಗ್ಬಿಡ್ತದೆ. ಯಾಕೆ? ಇದು ಬಂಧು ಬಾಂಧವರ ಮಧ್ಯದಲ್ಲಿ ನಡೆಯುವ ಜಗಳ ಇದು. ಅದರಿಂದ ಕುಲಕ್ಷಯವನ್ನು ಮಾಡುವ ಒಂದು ಕಾರ್ಯಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ, ಅದರಿಂದ ನಾವು ಇದನ್ನ ಮಾಡಬಾರ್ದು. ಅಸ್ಮಾತ್ ಪಾಪ ನಿವರ್ತಿತಂ ಕಥಂ ನ ಜ್ಞೇಯಂ, ನಾವು ಈ ಪಾಪ ಕರ್ಮವನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಹಾಗೆ ಅಂತ ಕುಲಕ್ಷಯ, ಬಂಧು ಬಾಂಧವರ ಹತ್ಯೆ, ತನ್ಮೂಲಕ ಕುಲದ ನಾಶ, ಇದನ್ನ ಪ್ರಧಾನ ಕಾರಣವಾಗಿ ಅರ್ಜುನ ಮುಂದಕ್ಕೆ ಇಡ್ತಾ ಇದ್ದಾನೆ. ಕಿಮರ್ಥಂ ನ ವಿಚಾರಣೀಯಂ, ಯಾಕೆ ಈ ರೀತಿಯಾಗಿ ವಿಚಾರ ಮಾಡಬಾರದು? ನಾವು ಮಾಡೋಣ, ಅವರಿಗೆ ಬುದ್ಧಿ ಇಲ್ಲ, ನಾವಾದ್ರೂ ಮಾಡೋಣ ಹಾಗೆ ಅಂತ ಅರ್ಜುನ ಸಮರ್ಥನೆ ಮಾಡ್ತಾ ಇದ್ದ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾ ಧರ್ಮೇನಷ್ಟೇ ಕುಲಂ ಕೃಷ್ಣಂ ಅಧರ್ಮೋ ಅಭಿಭವತ್ಯುತ. ಅಲ್ಲ, ಕುಲ ನಾಶ ಆದ್ರೆ ಏನಪ್ಪಾ, ಏನಾಗ್ತದೆ? ಕುಲನಾಶ ಆಗ್ಲಿ ಹಾಗೆಂತ ಹೇಳಿದ್ರೆ, ಅದಕ್ಕೆ ಅರ್ಜುನ ಹೇಳ್ತಾ ಇದ್ದಾನೆ, ಕುಲನಾಶ ಆಗಿಬಿಟ್ರೆ ಕುಲ ಧರ್ಮ ನಾಶವಾಗಿಬಿಡುತ್ತದೆ. ಆ ಕುಲದಲ್ಲಿ ಅಂದ್ರೆ ಆ ಪರಂಪರೆಯಲ್ಲಿ ಆಚರಣೆ ಮಾಡ್ಕೊಂಡು ಬಂದಿರ್ತಾರೆ, ಕುಲದೇವರ ಆರಾಧನೆ ಇರ್ಬೋದು, ಶಾಸ್ತ್ರದ ಚಿಂತನೆ ಇರ್ಬೋದು, ಗುರು ಪರಂಪರೆ ಇರ್ಬೋದು, ಆ ಒಂದು ಕುಲ ಧರ್ಮವನ್ನ ಆಚರಿಸ್ಕೊಂಡು ಬಂದಿರ್ತಾರೆ. ಇಡೀ ಕುಲ ನಾಶ ಆಗಿಬಿಟ್ರೆ ಮುಂದಿನ ಜನಕ್ಕೆ ಹೇಳುವವರು ಇಲ್ಲ, ಉಪದೇಶ ಮಾಡುವವರು ಇಲ್ಲ. ನಮ್ಮ ಕುಲದಲ್ಲಿ, ನಮ್ಮ ವಂಶದಲ್ಲಿ ಇದೇ ಪರಂಪರೆ, ಇದೇ ವಿಚಾರ ಹಾಗೆ ಅಂತ ಹೇಳುವವರೇ ಇಲ್ಲ. ಅದರಿಂದ ಕುಲಕ್ಷಯ ಆಗಬಾರದು. ಕುಲಕ್ಷಯೇ ಪ್ರಣಶ್ಯಂತಿ, ಅದು ಕುಲಧರ್ಮ ನಾಶವಾಗ್ತದೆ. ಎಂತ ಕುಲಧರ್ಮ? ಸನಾತನಾಹ, ಅದು ನಿತ್ಯವಾದದ್ದು. ಅದು ಅಂತ ಸನಾತನ ಧರ್ಮ ನಾಶವಾಗ್ತದೆ ಅಂದ್ರೆ ಅಂತ ಕಾರ್ಯಕ್ಕೆ ಕೈ ಹಾಕಬಾರದು ನಾವು ಹಾಗೆ ಅಂತ. ಧರ್ಮೇನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋ ಅಭಿಭವತ್ಯುತ. ಆಯ್ತು, ಕುಲಧರ್ಮ ನಾಶ ಆದರೆ ಏನಾಗ್ತದೆ ಹಾಗೆಂದ್ರೆ, ಧರ್ಮ ನಾಶ ಆಗಿಬಿಟ್ರೆ ಅಧರ್ಮ ಬೆಳೀತದೆ. ನೋಡಿ ಅದೇ ಶರೀರದಲ್ಲೂ ಹಾಗೆ, ಅದು ಒಳ್ಳೆ ಕ್ರಿಮಿಗಳು ಹೋಗ್ಬಿಟ್ರೆ
ಕೆಟ್ಟ ಕ್ರಿಮಿಗಳು ಬೆಳೆದುಕೊಂಡ್ಬಿಡುತ್ತವೆ. ಅದರಿಂದಲೇ ನಮಗೆ ರೋಗ ಬರೋದು ಹಾಗೆ ಅಂತ. ಅದೇ ತರ ಸಮಾಜದಲ್ಲಿ ಅಥವಾ ಮನಸ್ಸಿನಲ್ಲಿ ಹಾ ಧರ್ಮ ಹಾನಿಯಾಗಿಬಿಟ್ರೆ ಅಧರ್ಮ ಬೆಳ್ಕೊಂಡ್ಬಿಡ್ತದೆ. ಅದು ಹ್ಮ್, ಒಂದು ಬಿಟ್ರೆ ಒಂದು ಬಂದೇ ಬರುತ್ತದೆ ಅದು. ಇದಿಲ್ಲ ಆದ್ರೆ ಅದು ಯಾವ್ದೋ ಒಂದು ಬರ್ಲೇಬೇಕು ಅದು. ನದಿ ಹಾ ನದಿಯ ಮಧ್ಯದಲ್ಲಿ ಒಂದು ಬಂಡೆಯನ್ನಿಟ್ರೆ ಹೌದು ಬಂಡೆಯಿಂದ ಬರೋದಿಲ್ಲ. ಆದ್ರೆ ಅದು ಸೈಡಿಂದಲಾದ್ರ ನದಿ ಹೋಗ್ಲೇಬೇಕು ಅದು. ಅದು ಎಡಗಡೆಯಿಂದ ಬರಬೇಕು ಅಥವಾ ಬಲಗಡೆಯಿಂದ ಆದ್ರೂ ಬರ್ಬೇಕು. ಆ ನದಿಯನ್ನು ನಿಲ್ಸಕ್ಕಾಗೋದಿಲ್ಲ. ಹೇಗೋ ಅದೇ ತರ ಮನಸ್ಸು ಅದು ಒಂದು ಧರ್ಮದ ಕಡೆ ಹೋಗ್ತದೆ ಅಥವಾ ಅಧರ್ಮದ ಕಡೆ ಹೋಗೇ ಹೋಗ್ತದೆ. ಏ ಅಧರ್ಮ ನೀನ್ ಮಾಡ್ಬೇಡ ಹಂಗಂದ್ರೆಲ್ಲ ಮನಸ್ಸು ಕೇಳೋದಿಲ್ಲ. ಮನಸ್ಸೆಲ್ಲೋ ಹೋಗೋದೇ. ಎಲ್ಲಿ ಹೋಗಬೇಕು ಅದು ಟ್ರಾಫಿಕ್ ಫ್ಲೋ ಇದ್ದಂಗೆ. ಆ ಟ್ರಾಫಿಕ್ ಫ್ಲೋ ಆಗ್ತಾ ಇರ್ತದೆ ಅದು. ಅದು ಸರಿಯಾಗಿ ನಾವು ಡೈವರ್ಟ್ ಮಾಡ್ಬೇಕು. ಹೀಗೆ ಹೋಗು, ಹಿಂಗ್ ಹೋಗಬೇಡ ಹಾಗೆ ಅಂತ. ಅದರಿಂದ ಧರ್ಮ ನಾಶ ಆಗಿಬಿಟ್ರೆ ಅಧರ್ಮದ ಕಡೆ ಹೋಗ್ಬಿಡುತ್ತದೆ. ಅದಕ್ಕೆ ಮನೆಯಲ್ಲಿ ಹಿರಿಯರು ಇರಬೇಕು ಅಂತ ಹೇಳೋದು ನೋಡಿ. ಇದು ಧರ್ಮ, ಇದು ಅಧರ್ಮ ಹಾಗೆ ಅಂತ ಹೇಳುವವರು ಬೇಕು. ಹಿಂದಿನ ಕಾಲದಲ್ಲಿ ಅದು ಶಾಸ್ತ್ರೋಕ್ತ ರೀತಿಯಾಗಿ ಇರ್ಬೇಕದು. ತಲೆಗೆ ಬಂದದ್ದು ಧರ್ಮ ಅಧರ್ಮ ಅಂತ ಹೇಳಿಕ್ ಬರೋದಿಲ್ಲ. ಮುಂದೆ ಪರಮಾತ್ಮ ಅದನ್ನು ಹೇಳ್ತಾನೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯೋ ವ್ಯವಸ್ಥಿತೋ. ಏನ್ ಮಾಡಬೇಕು ಏನ್ ಮಾಡಬಾರದು ಎಂಬ ಅದರಲ್ಲಿ ಶಾಸ್ತ್ರವೇ ಪ್ರಮಾಣವಾಗಿದೆ. ಅದರಿಂದ ಶಾಸ್ತ್ರೋಕ್ತ ಮಾತುಗಳನ್ನ ನಮ್ಮನೇಲಿ ಇರುವ ಜನರು ಮಾಡದೇ ಇದ್ದಾಗ ನಾವು ಅದನ್ನ ಹೇಳ್ಬೇಕು. ವಿದುರ ಅದನ್ನೇ ಮಾಡಿದ್ದು. ಅದರಿಂದ ಕುಲಕ್ಷಯ ನಾಶ ಆದರೆ ಕುಲಧರ್ಮ ನಾಶವಾಗ್ತದೆ. ಕುಲಧರ್ಮ ನಾಶವಾದರೆ ಅಧರ್ಮಗಳು ಬೆಳೆದು ಬಿಡುತ್ತವೆ. ಅಧರ್ಮ ಆಯ್ತಾ, ಅಧರ್ಮ ಬೆಳೆದ್ರೆ ಏನಾಗ್ತದೆ ಅಂದ್ರೆ ಅದರ ಹಾನಿಯನ್ನ ಇದು ಒಂದು ರೀತಿಯಾಗಿ ಚೈನ್ ಇದ್ದ ಹಾಗೆ. ಇದಾದ್ರೆ ಇದು, ಇದಾದ್ರೆ ಇದು, ಇದಾದ್ರೆ ಇದು ಹಾಗೆ ಅಂತ ದೊಡ್ಡ ಲಿಸ್ಟ್ ಅನ್ನ ಅರ್ಜುನ ಪಟ್ಟಿ ಮಾಡ್ತಾ ಇದ್ದಾನೆ. ಅದರಿಂದ ಬಂಧು ಬಾಂಧವರನ್ನ ಯಾಕೆ ಸಾಯಿಸಬಾರದು ಎಂಬ ಅದಕ್ಕೆ ಚೈನ್ ಆಫ್ ರೀಸನ್ಸ್ ಅಂತ ಹೇಳ್ತಾರೆ. ಆ ತರ ಒಂದು ಕಾರಣಗಳನ್ನ ಅವನು ತಿಳಿಸ್ತಾ ಹೋಗ್ತಾ ಇದ್ದಾನೆ. ಅದನ್ನ ಮತ್ತೆ ನಾಳೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.